ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ದರ್ಶನ್ ಕೋರ್ಟ್ಗೆ ಚಕ್ಕರ್, ಸಿನಿಮಾಗೆ ಹಾಜರ್, ಮುಂದೈತೆ ಮಾರಿ ಹಬ್ಬ. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿ ಬಿರುದನ್ನ ಪಡೆದಿರುವಂತಹ ನಟ ದರ್ಶನ್ ತೂಗುದೀಪ್ ಇಡೀ ದೇಶವೇ ಗೌರವ ಕೊಡುವಂತಹ ಕೋರ್ಟ್ಗೆ ಚಾಲೆಂಜ್ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಎದುರಾಗಿದೆ. ಕೇಸ್ ಇದೆ, ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ರೆ ಬೆನ್ನು ನೋವಿದೆ ಅಂತ ಹೇಳಿ ಸಬೂಬನ್ನ ಹೇಳ್ಕೊಂಡು ಕೋರ್ಟ್ಗೆ ಹಾಜರಾಗೋದಕ್ಕೆ ಚಕ್ಕರ್ ಹಾಕಿ ಸ್ನೇಹಿತನ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹಾಜರಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿರುವಂತಹ ನಟ ದರ್ಶನ್ ನ್ಯಾಯಾಲಯದಿಂದ ಕೊಡಲಾದ ಜಾಮೀನಿನ ಮೇಲೆ ಹೊರಗಡೆ ಬಂದು ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. ಆದರೆ ಕೋರ್ಟ್ ಜಾಮೀನು ನೀಡುವಂತಹ ವೇಳೆ ಆಗಿಂದಾಗೆ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನುವಂತಹ ಷರತ್ತನ್ನ ಹಾಕಲಾಗಿತ್ತು. ಜೈಲಿನಿಂದ ಬಿಡುಗಡೆ ಆಗುವಾಗ ಎಲ್ಲಾ ಷರತ್ತುಗಳಿಗೂ ಕೂಡ ಒಪ್ಕೊಂಡು ಸಹಿ ಹಾಕಿ ಜೈಲಿನಿಂದ ಹೊರಗಡೆ ಬಂದಿದ್ರು. ಇದಾದ ಬಳಿಕ ಕೋರ್ಟ್ ವಿಚಾರಣೆಗೆ ಕರೆದ್ರೆ ತಾನೊಬ್ಬ ಸೆಲೆಬ್ರಿಟಿ ಅಂತ ಹೇಳಿ ಅಹಮ್ಮನ್ನ ಬಿಡದೆ ತನಗೆ ಬೆನ್ನು ನೋವಿದೆ ಅಂತ ಹೇಳಿ ಸಬೂಬನ್ನ ಹೇಳ್ಕೊಂಡು ಕೋರ್ಟ್ ವಿಚಾರಣೆಯಿಂದ ವಿನಾಯಿತಿ ಕೋರಿದ್ದಾನೆ. ಆದರೆ ಕೇಸಿನ ವಿಚಾರಣೆಯ ವೇಳೆ ಆರೋಪಿ ಆದ್ಮೇಲೆ ಎಲ್ಲರೂ ಕೂಡ ಕೋರ್ಟಿನ ಮುಂದೆ ಹಾಜರಾಗಲೇಬೇಕು, ಯಾರಿಗೂ ವಿನಾಯಿತಿ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಚಾರಣೆ ಮುಂದೂಡಿ ಮುಂದಿನ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ನಿನ್ನೆ ರಾತ್ರಿ 3 ಗಂಟೆಗಳ ಕಾಲ ವಿಶೇಷ ಸಿನಿಮಾ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದು ಇದೀಗ ಸಂಚಲನ ಸೃಷ್ಟಿ ಮಾಡಿದೆ. ಕೋರ್ಟ್ ವಿಚಾರಣೆಗೆ ದರ್ಶನ್ ಹಾಜರಾಗದೆ ಇದೇ ಸಮಯದಲ್ಲಿ ಧನ್ವೀರ್ ನಟನೆಯ ವಾಮನ ಸಿನಿಮಾಗೆ ಆಯೋಜನೆ ಮಾಡಲಾಗಿದ್ದಂಥ ವಿಶೇಷ ಶೋನಲ್ಲಿ ಅವರು ಭಾಗವಹಿಸಿದ್ದು ಹೊಸದೊಂದು ವಿವಾದಕ್ಕೆ ಕಾರಣ ಆಗಿದೆ. ದರ್ಶನ್ಗೆ ಮಾತ್ರವಾಗಿ ಆಯೋಜಿಸಲಾದಂತಹ ಪ್ರದರ್ಶನದಲ್ಲಿ ಅವರು ತಮ್ಮ ಬೆನ್ನು ನೋವಿನ ನಿರ್ಣಯವನ್ನ ಬದಿಗೆ ತಳ್ಳಿದ್ದು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಇಲ್ಲದಂತೆ ನಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೇವಲ 2 ದಿನಗಳ ಹಿಂದೆ ಕೋರ್ಟ್ ವಿಚಾರಣೆಗೆ ಹಾಜರಾಗದೆ ವಿನಾಯಿತಿ ಕೋರಿದ್ದ ಆರೋಪಿ ದರ್ಶನ್ ಕೇವಲ 1 ದಿನದ ಅಂತರದಲ್ಲೇ ಗತ್ತಿನಿಂದಲೇ ಬಂದು ತನ್ನ ಆಪ್ತ ಧನ್ವೀರ್ ನಟನೆಯ ವಾಮನ ಸಿನಿಮಾದ ವಿಶೇಷ ಶೋವನ್ನ 3 ಗಂಟೆಗಳ ಕಾಲ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದಾರೆ. ಅಂದ್ರೆ ಕೋರ್ಟ್ಗೆ ಗೌರವ ಕೊಡದೆ ಸ್ನೇಹಿತನಿಗೆ ಗೌರವ ಕೊಟ್ಟು ಸಿನಿಮಾ ನೋಡೋದಕ್ಕೆ ಹೋಗಿರುವಂತದ್ರ ಬಗ್ಗೆ ಭಾರಿ ಆರೋಪಗಳು ಕೇಳಿ ಬರ್ತಾ ಇದೆ. ಕೋರ್ಟ್ ಮೇಲಿನ ಗೌರವಕ್ಕಿಂತ ಸಿನಿಮಾ ಪ್ರಮೋಷನ್ ಅಲ್ಲಿ ಪಾಲ್ಗೊಳ್ಳೋದೇ ಹೆಚ್ಚಾಯ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ದರ್ಶನ್ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಆರೋಪಿಯನ್ನ ಭೇಟಿ ಮಾಡಿ ಬಂದಿದ್ರು. ನಂತರ ಬಸವೇಶ್ವರ ನಗರ ಪೊಲೀಸರು ಸಾಕ್ಷಿದಾರನ ಮೇಲೆ ದರ್ಶನ್ ಪ್ರಭಾವ ಬೀರಬಹುದೇನೋ ಅನ್ನುವಂತಹ ಕಾರಣಕ್ಕೆ ಚಿಕ್ಕಣ್ಣನನ್ನ ವಿಚಾರಣೆಗೆ ಕೂಡ ಕರೆದಿದ್ರು. ಇದಾದ ಬಳಿಕ ನಟ ದರ್ಶನ್ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಇದೀಗ ದರ್ಶನ್ ಕೇಸಿನ ಸಾಕ್ಷಿದಾರ ಆಗಿರುವಂತಹ ಚಿಕ್ಕಣ್ಣನನ್ನ ಜೊತೆಗೆ ಕರ್ಕೊಂಡು ಹೋಗಿ ಸಿನಿಮಾ ವೀಕ್ಷಣೆಗೆ ಬಂದಿರುವಂತದ್ದು ಪುನಃ ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರ್ತಾ ಇದ್ದಾರಾ ಅನ್ನುವಂತ ಗುಮಾನಿಗಳು ಕೂಡ ಇದೀಗ ಪೊಲೀಸರಿಗೆ ಮೂಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.